ದೊಡ್ಡ ಇದು ಅಂದ್ರೆ ಕೂಲಿಕಾರನಷ್ಟೇ ಅಲ್ಲಿ ಉದ್ಯೋಗ ಕೊಟ್ಟರು ಒಬ್ಬ ಪ್ರತಿಭಾವಂತರಿಗೆ ಎಷ್ಟು ಬೇಕು ಅಷ್ಟು ತೊಗೊಂಡು ಅವ್ರಿಗೆ ಒಳ್ಳೆ ಪೇಮೆಂಟ್ ಕೊಟ್ಟರು ಉಳಿದೆಲ್ಲ ನಡಿಮನಿ. ಹೀಗಾಗಿ ಇತ್ತೀಚೆಗೆ ಬಿ ಎ ಆದರೂ ಸಹಿತ ನೌಕರಿ ಸಿಗ್ತಾಯಿಲ್ಲ, ಅವರು ಖಾಲಿ ಉಳಿತಾ ಇದ್ದಾರೆ. ಮತ್ತು BCom BA MA MCom ಇವ್ರ ಪರಿಸ್ಥಿತಿ ಕೇಳುವಾಗಿಲ್ಲ ಮಕ್ಕಳದ್ದು. ಇಂಥ ಪ್ರಸಂಗದಲ್ಲಿ ಇವತ್ತು ಪ್ರತಿಭಟನೆ ಧಾರವಾಡದಲ್ಲಿ ಜೋರಾಗ್ತಾಯಿದೆ, ಜೋರು ಆಗಲೇಬೇಕಾಗಿದೆ. ಗೊತ್ತಾಗಬೇಕಾಗಿದೆ ಸರ್ಕಾರಕ್ಕೆ, ಎಲ್ಲ ಸರ್ಕಾರಗಳು ಗೊತ್ತಾಗಬೇಕಾಗಿದೆ. ಕೇವಲ ಇದು ಕಾಂಗ್ರೆಸ್ಗೆ ಅಟ್ಯಾಕ್ ಮಾಡ್ತಾ ಇದ್ದಾರೆ, BJPಗೆ ಸಂತೋಷ ಪಡುವಂಥದ್ದು ಏನಿಲ್ಲ. ಸಂತೋಷ ಪಡೋದು ಇಲ್ಲಿ ಯಾರಿಗೂ ಇಲ್ಲ. ಯಾಕಪ್ಪ ಅಂತಂದರೆ ಇವರೆಲ್ಲರೂ ಕುಡ್ಕೊಂಡು ಈ ವ್ಯವಸ್ಥೆ ಹಾಳು ಮಾಡಿದ್ದಾರೆ. ಎಲ್ಲ ಕಡೆ ಭ್ರಷ್ಟಾಚಾರ, ದುಡ್ಡು ಕೊಟ್ಟಾಗ ಸಿಗುವಂಥದ್ದು, ಇವನ್ನ ಪೋಸ್ಟ್ಗಳನ್ನ ಕರೆಯುವಾಗಿಲ್ಲ, ಹಾಗೆ ಮುಂದೆ ದುಡ್ತಾ ಹೋಗೋದು, ಇವೆಲ್ಲ ಮಾಡಿ ಇವತ್ತು ಕುದಿಗೆ ಬಂದಂಗೆ ಆಗ್ಯದ. ಇಡೀ ದೇಶ ತುಂಬ ಇದ ಪರಿಸ್ಥಿತಿ ಅದ. ಯಾವ ರಾಜ್ಯನೂ ಹೌದು ಸಂತೃಪ್ತದ ಪೂರ್ತಿ ಎಲ್ಲರಿಗೂ ಉದ್ಯೋಗ ಕೊಟ್ಟರು ಅಂತ ಅನ್ನೋದು ಯಾವ ರಾಜ್ಯ ಸಾಕ್ಷಿ ಇಲ್ಲ. ಇವತ್ತು ಎಲ್ಲ ರಾಜ್ಯಗಳಲ್ಲಿ ಅನ್ಎಂಪ್ಲಾಯ್ಮೆಂಟ್ ಕಾಣ್ತಾ ಇದೆ. ಇವತ್ತಿನ ಧಾರವಾಡದಲ್ಲಿ ಒಂದು ಜಾಗೃತ ಅದ, ಬುದ್ಧಿವಂತರಿದ್ದಾರೆ ಹೆಚ್ಚಿಗೆ, ಅಲ್ಲೇನೋ ಇವತ್ತು ಪ್ರತಿಭಟನೆ ಮಾಡ್ತಾಯಿದ್ದಾರೆ. ಅಖಿಲ ಭಾರತೀಯ ವಿದ್ಯಾರ್ಥಿ ಪರಿಷತ್ ಮಾಡಿದ್ದು ಸರಿ ಅದ, ಆದರೆ ಅದೇ ಕಾಲಕ್ಕೆ ಅವ್ರು ನಾವು ಕೇಳೋದು ಈವನ್ ಈ BJP ಆಡಳಿತ ಸರ್ಕಾರಗಳಲ್ಲೂ ಇದು ಪ್ರಶ್ನೆ ಮಾಡ್ರಿ ನೀವು ಅಂತ. ನೀವು ಅಖಿಲ ಭಾರತೀಯ ವಿದ್ಯಾರ್ಥಿ ಪರಿಷತ್ ವಿದ್ಯಾರ್ಥಿಗಳ ಸಲುವಾಗಿ ನೀವು ಹೋರಾಟ ಮಾಡಲಿಲ್ಲ ಅಂತ ನಾವು ಕೇಳ್ತಾ ಇರೋದು. ಎಲ್ಲ ಕಡೆ ಆಗಲ್ಲ ಪ್ರತಿಭಟನೆ ಆಗಲಿ, ಜೊತೆಗೆ ಇದಕ್ಕೊಂದು ಪ್ರತಿ ವ್ಯವಸ್ಥೆ ತಯಾರು ಮಾಡಬೇಕಾಗಿದೆ ಇವತ್ತು. ಅದನ್ನು ನಾವು ಮೇಲೆ ಹೇಳುವಂಥದ್ದು ಎಲ್ಲರೂ ಉದ್ಯೋಗ ಹೋಗುವಂಥ ಕ್ಷೇತ್ರ ಯಾವುದಪ್ಪ, ಅದು ಹುಡುಕ್ರಿ, ಕೊಡ್ರಿ, ಮಾಡಿರಿ ಅನ್ನೋದು ಈ ದಿಶೆಯಲ್ಲಿ ಚರ್ಚೆ ಆಗಲಿ ನಮ್ಮಲ್ಲಿ ಅಂತ. ಈ ಕ್ರಾಂತಿ, ಈ ಬಡದಾಟ ನಾಳೆ ಹಿಂಸೆ ರೂಪ ಪಡ್ಕೊಂಡು ಏನೋ ಆಗೋದು ಬೇಕಾಗಿಲ್ಲ, ಈ ದೇಶ ಹಾಳಾಗಿ ಹೋಗಬೇಕಾಗಿಲ್ಲ. ಎಲ್ಲರೂ ಎಚ್ಚರಗೊಂಡ ನಮ್ಮ ಮಕ್ಕಳಿಗೆ ನಾವು ಯಾವ ದಿಶೆಯಲ್ಲಿ ಹೋದ್ರೆ ಎಲ್ಲರಿಗೂ ಉದ್ಯೋಗ ಕೊಡ್ಲಿಕ್ಕೆ ಸಾಧ್ಯದ, ನಮ್ಮ ವಿದ್ಯಾರ್ಥಿಗಳಿಗೆ, ಅದರ ವಯಸ್ಸು ದಾಟುವಂಥವ್ರಿಗೆ ಅದನ್ನು ಆ ದಿಶೆಯಲ್ಲಿ ಚಿಂತನೆ ಮಾಡುವಂಥದ್ದು ಆಗಲಿ. ಆ ದಿಶೆಯಲ್ಲಿ ನಮ್ಮ ಸಿದ್ದರಾಮಯ್ಯ ಸರ್ಕಾರ ಯೋಚನೆ ಮಾಡಲಿ. 2.5 ಲಕ್ಷ ಏನೋ ಇವತ್ತು ಖಾಲಿ ಇದಾವೆ, ಅವೆಲ್ಲರೂ ಯಾಕೆ ತುಂಬ್ಕೋಬಾರ್ದು? ಇವತ್ತು ಸಿದ್ದರಾಮಯ್ಯನವರು ಒಂದು ಆದರ್ಶ ಯಾಕೆ ಆಗಬಾರ್ದು ನಮ್ಮ ಮೋದಿಯವ್ರಿಗೆ? ಮೋದಿಯವರು ಸಾಕಷ್ಟು ಖಾಲಿ ಇದ್ದಾವೆ ಸೆಂಟ್ರಲ್ ಗೌರ್ಮೆಂಟದಲ್ಲಿ, ಅಲ್ಲೂ ಖಾಲಿ ಇದಾವೆ. 8 ಲಕ್ಷ 80 ಲಕ್ಷ ಅಂತ ನನಗೆ ಗೊತ್ತಿಲ್ಲ, ನೋಡಿ ಹೇಳ್ತೀನಿ ನಿಮಗೆ. ಅಷ್ಟು ಹುದ್ದೆಗಳು ಖಾಲಿ ಇದಾವೆ ಆಲ್ ಓವರ್ ಇಂಡಿಯಾದಲ್ಲೇ. ನೇಟು 80 ಲಕ್ಷ ನಾನು ನೋಡಿದಂಥದ್ದು, ಅದನ್ನು ಕನ್ಫರ್ಮ್ ಮಾಡಿ ಹೇಳ್ತೀನಿ ನಿಮಗೆ. ಇಲ್ಲಿ ನಮ್ಮಲ್ಲಿ 2